ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಂದಿರೋದು ಸದ್ಯಜ್ಯೋತಿ ಶಿವಾಚಾರ್ಯ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ, ಆಮೇಲೆ ಏನಿದು ಪ್ರೋಗ್ರಾಮು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಏನಿದು ಫಂಕ್ಷನ್ನು, ಏನು ಇಷ್ಟೊಂದು ಲೇಡೀಸ್ ಎಲ್ಲ ಸೇರಿದ್ದಾರೆ ದಾವಣಗೆರೆಯವರು? ಇವತ್ತು ಬಂದುಬಿಟ್ಟು ಒಂದು ಹಬ್ಬದ ಥರ ನಾವು ಆಚರಣೆ ಮಾಡ್ತಿದ್ದೀವಿ. ನಮ್ಮ ಲೇಡೀಸ್ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಇವತ್ತು ಸರ್ವೇದ ದಾನ ಮಂದಿರ ಕಾಶಿಯಲ್ಲಿದೆ. ಅವರು ಗುರೂಜಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ದಾವಣಗೆರೆಗೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಒಂದು ಹಬ್ಬದ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ಎಲ್ಲ ಖುಷಿಯಿಂದ ಬರ್ತಾ ಇದ್ದಾರೆ. ಆಮೇಲೆ ಈ ಫಂಕ್ಷನ್ ಮಾಡೋವಂಥ ಉದ್ದೇಶ ಏನಿದೆ ಮ್ಯಾಮ್? ಇದು ಫಂಕ್ಷನ್ ಮಾಡೋ ಉದ್ದೇಶನೇ ಮೇಯ್ನು ನಮ್ಮ ಸೈನಿಕರಿಗೆ ಒಂದು ರಕ್ಷಣೆ ಬರಲಿ ಮತ್ತು ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಭಾವನೆಯಿಂದ ನಾವೆಲ್ಲ ದಾವಣಗೆರೆ ಸೇರಿಕೊಂಡು ಎಲ್ಲ ದಾವಣಗೆರೆ ಲೇಡೀಸು ಮತ್ತು ಎಲ್ಲ ಮಹಿಳಾ ಸಮಾಜಗಳು ಮತ್ತು ಲೇಡೀಸ್ ಕ್ಲಬ್ಗಳು ಸೇರಿಬಿಟ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾಕೆ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ದಾರೆ ಅಂತಂದು, ಸೊ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅನ್ನೋದೇ ಇವರ ಒಂದು ಉದ್ದೇಶ ಆಗಿದೆ. ಏಕೆಂದರೆ ಮೇನ್ ಇಂಟೆನ್ಷನ್ನೇ ಇರೋದು ಸೈನಿಕರಿಗೋಸ್ಕರ, ಸೈನಿಕರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಒಳ್ಳೆ ಮನೋಭಾವದಿಂದ ಇವರು ಈ ಒಂದು ಫಂಕ್ಷನ್ನ ಶಶಿಕಲಾ ವಾಯ್ಸ್ ಕಡಿಮೆ ಮಾಡೋಕ್ಕೆ. ಹಾಗಾದರೆ ನೋಡೋಣ ಬನ್ನಿ ಸ್ನೇಹಿತರೆ, ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಲೇಡೀಸು ಯಾವ್ಯಾವ ಥರ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇದ್ದಾರೆ, ಹಾಗೆ ಈ ಒಂದು ಪ್ರೋಗ್ರಾಮು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಲೇಡೀಸ್ನು ಕೂಡ ಮಾತಾಡ್ಸೋಣ, ಅವ್ರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನ ನಿಮಗೆ ಹೇಳ್ತೇನೆ. ನಮಸ್ತೆ ಅಮ್ಮ, ಏನಕ್ಕೆ ಇದೆಲ್ಲ ಜನ ಸೇರಿರೋದು? ಯಾವ ಒಂದು ಉದ್ದೇಶಕ್ಕೋಸ್ಕರ ಸೇರಿದ್ದೀರಾ? ಏನಿಲ್ಲ ಇದು ಒಂದು ಪರ್ಪಸ್ಸು? ಈ ವಾರಣಾಸಿಯಿಂದ ಸ್ವಾಮೀಜಿಯವರು ಬರ್ತಾರೆ ಅಂತ ಹೇಳಿದರು ಮಮತಾ ಕಣ್ಮೆಯವರು. ಅದಕ್ಕೋಸ್ಕರ ಮತ್ತೆ ಸೈನಿಕರ ಒಂದು ಕಳಕಳಿ ಅವರು ಮಾಡ್ತಾ ಇರ್ತಾರೆ ಇದರಲ್ಲಿ ಬಾರ್ಡ್ರಲ್ಲಿ ಕೆಲಸನ. ಅವರಿಗೆ ಒಂದು ಏನಾದರೂ ಒಂದು ಒಳ್ಳೇದು ಮಾಡೋಣ, ತೀರ್ಕೊಂಡವ್ರಿಗೆ ಆತ್ಮಶಾಂತಿಯನ್ನು ಕೊಡೋದು ಅಂತ ಅವರೆಲ್ಲ ಹೇಳಿದರು. ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಲಲಿತಾ ಸಹಸ್ರನಾಮ ಹೇಳಬೇಕು ಅಂತ ಹೇಳಿದರು. ಅದು ಸಹ ತುಂಬ ಖುಷಿ ಆಯಿತು. ನಮ್ಮ ಬ್ಯಾಚಿಗೆ, ನಮಗೆ ತುಳಸಿ ಸಂಘಕ್ಕೆ ಕರೆದಿರೋದು ತುಂಬ ಆನಂದ, ಸಂತೋಷ ಉಂಟು ಮಾಡಿದೆ. ಇಷ್ಟು ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮ ಮನೆಯ ಬೆನ್ನೆಲುಬು. ನನ್ನ ಪ್ರಕಾರ ಗಂಡು ಮಕ್ಕಳು ಹೊರಗಡೆ ದುಡಿಯೋಕೆ ಹೋಗ್ತಾರೆ, ನಾವೇ ನಮ್ಮ ಮಕ್ಕಳನ್ನ. ಆಮೇಲೆ ಇನ್ನೊಂದೇನು ಅಂದರೆ, ಮಕ್ಕಳು ನಮ್ಮ ಮಾತೇ ಕೇಳ್ತಾರೆ, ಎಲ್ಲ ಮಕ್ಕಳು. ಸೊ ನಾವುಗಳು ಈಗಿನ ಜನ್ರೇಷನ್ ತುಂಬ ಚೇಂಜ್ ಆಗ್ತಾ ಇದೆ. ನಿಮ್ಮ ಪ್ರಕಾರ ನೀವು ನೋಡ್ತಾ ಇದ್ದೀರಾ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ. ಸೊ ಅದನ್ನು ಚೇಂಜ್ ಹೆಂಗೆ ಮಾಡಬೇಕು? ನಾವು ಈ ಥರ ಹೆಣ್ಮಕ್ಳು ಸೇರಿಕೊಂಡು ಈ ಥರ ಆಧ್ಯಾತ್ಮದ ಕಡೆ ನಾವು ಗಮನ ಹರಿಸಿದ್ರೆ, ನಾವು ಪೇರೆಂಟ್ಸು, ಸೊ ಮಕ್ಕಳು ಒಂದು ಫ್ರ್ಯಾಕ್ಷನ್ ನಮ್ಮ ಹತ್ರ ಚೇಂಜ್ ಆಗ್ತಾರೆ ಅಂತ ಒಂದು ಇಂಟೆನ್ಷನ್ನು. ಸೊ ನಾವೆಲ್ಲ ದಾವಣಗೆರೆಯ ಲೇಡೀಸು ಈ ಥರ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋಣ ಎಲ್ಲರೂ ಸೇರಿಕೊಂಡು. ಸೊ ಇವಾಗ ಅದಕ್ಕೋಸ್ಕರನೇ ಇವತ್ತಿನ ದಿವಸ ಎಲ್ಲರೂ ಸೇರಿದ್ದೀರಾ, ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಸೊ ಇವತ್ತಿನ ದಿವಸ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಲಲಿತಾ ಸಹಸ್ರನಾಮಾವಳಿಯಿಂದ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಣ. ಸದಾ ಪೂಜಿತಾ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಿಂಧು
भुजान्विता रत्नग्रैवेय चिन्ताकलोलमुक्ता फलान्विता रक्षरोमलकादार सासमुन्नेय मध्यमा स्तनभारदलन्मध्य पट्टबन्धामृतया अरुणारुणकौसुम्बा वस्त्रभास्वत्कटिकटी रत्नकिङ्किणिकारम्य रशनारामभूषिता कामेशनादसौभाग्य माधवोरुद्वयान्विता माणिक्यमुकुटाकार जानुद्वयव्याजिता इन्द्रगोपा परीक्षिता स्मरगुणाभजङ्गिका गूढकुल्पा कूर्मकृष्ण जैष्णुप्रदान्विता नरलीति सञ्चन महालावण्यसेवती सर्वारुणा नवज्ञानी सर्वाभरणभूषिता शिवकामेश्वरान्तस्था शिवस्वाधीनवल्लभा सुमेरुमध्यशृङ्गस्था श्रीमन्नगरनायिका चिन्तामणिगमान्तस्था पञ्चब्रह्मासनस्थिता महापद्माटवी संस्था कदम्बवनवासिनी सुरोढर्वायुधपरिष्कृता महातंत्र महामंत्र महायंत्र महासन महायागक्रमाराध्य महाभैरव पूजिका महेश्वर महाकल्प महातांडव साक्षिणी